ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ನಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ನಾನು ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ತರಗತಿಯನ್ನು ತೆಗೆದುಕೊಂಡೆ. ಸೊ ಯಾವ್ಯಾವೆಲ್ಲ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಇದೆ, ಕೆಲಸ ಮಾಡುವಂಥ ಸ್ಥಳದಲ್ಲಿ ಯಾವ ರೀತಿ ನಾವು ಸುರಕ್ಷತಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಿಕೊಂಡು ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಎಲ್ಲ ವಿವರಗಳನ್ನು ತಿಳಿಸಿದ್ದೇನೆ. ಇನ್ ದಿಸ್ ಕ್ಲಾಸ್ we will discuss another new topic, that is first aid, ಪ್ರಥಮ ಚಿಕಿತ್ಸೆ ಅಂತ ಕೇಳಿ. ಈ ತರಗತಿಯಲ್ಲಿ ಪ್ರಥಮ ಚಿಕಿತ್ಸೆಯ ಬಗ್ಗೆ ನಿಮಗೆ ವಿಷಯವನ್ನ ತಿಳಿಸ್ತಾ ಹೋಗ್ತೀನಿ. ಈ ಫಸ್ಟ್ ಏಡ್ ಈ ಒಂದೇ ತರಗತಿಯಲ್ಲಿ ಮುಗಿದಿಲ್ಲ, ಮುಂದಿನ ತರಗತಿಯಲ್ಲೂ ಕೂಡ ನಾನು ತೆಗೆದುಕೊಳ್ತೀನಿ. ಇನ್ ದಿಸ್ ಕ್ಲಾಸ್, at the end of this lesson, you shall be able to state what is first aid. ಫಸ್ಟ್ ಏಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಏಡ್ ನಲ್ಲಿ ಲೀಸ್ಟ್ ದ ಕೀ ಏಮ್ಸ್ ಆಫ್ ಫಸ್ಟ್ ಏಡ್ ಯಾವುದಿದೆ, ಎಕ್ಸ್ಪ್ಲೈನ್ ದ ABC ಆಫ್ ಫಸ್ಟ್ ಏಡ್. ABC ಅಂದ್ರೆ ಏನು ಫಸ್ಟ್ ಏಡ್ ನಲ್ಲಿ, ಬ್ರೀಫ್ ಹೌ ಟು ಗಿವ್ ಫಸ್ಟ್ ಏಡ್ ಫಾರ್ ಎ ವಿಕ್ಟಿಮ್ ಅಂಡ್ ಹೂ ನೀಡ್ಸ್ ಟು ಫಾಲೋ ಸಮ್ ರೂಲ್. ಅಂದ್ರೆ ಇಂಜೂರ್ಡ್ ಆಗಿರ್ತಕ್ಕಂಥ, ಗಾಯ ಆಗಿರ್ತಕ್ಕಂಥ, ಅಪಘಾತ ಆಗಿರ್ತಕ್ಕಂಥ ವಿಕ್ಟಿಮ್ ಅಂದ್ರೆ ಬಲಿಪಶು ಅಂತ ಕರಿತೀವಿ, ಆ ವ್ಯಕ್ತಿಗೆ ಯಾವ ರೀತಿ ನಾವು ಫಸ್ಟ್ ಏಡ್ ಅನ್ನ, ಹೇಗೆ ನಾವು ಫಸ್ಟ್ ಏಡ್ ಅನ್ನ ಕೊಡಬೇಕು, ನೀಡ್ತೀವಿ, ಮತ್ತೆ ಏನೇನು ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಫಸ್ಟ್ ಏಡ್ ಈಗಾಗಲೇ ನಿಮಗೆಲ್ಲ ಸ್ಕೂಲು ಮತ್ತೆ ಶಾಲೆ ಲೆವೆಲ್ನಲ್ಲಿ ಈ ಫಸ್ಟ್ ಏಡ್ ಬಗ್ಗೆ, ಪ್ರಥಮ ಚಿಕಿತ್ಸೆಯ ಬಗ್ಗೆ ವಿವರವನ್ನ ನಿಮಗೆ ತಿಳಿಸಿರ್ತಾರೆ, ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ಫಸ್ಟ್ ಏಡ್ ಅಂದ್ರೆ, ಫಸ್ಟ್ ಏಡ್ ಇಸ್ ದ ಫಸ್ಟ್ ಅಂಡ್ ಇಮಿಡಿಯೇಟ್ ಅಸಿಸ್ಟೆನ್ಸ್ ಗಿವನ್ ಟು ಎನಿ ಪರ್ಸನ್ suffering from either a minor or a serious illness or injury, with care provided to preserve the life, prevent the condition from the worsening or to promote recovery. ಪ್ರಥಮ ಚಿಕಿತ್ಸೆ ಎಂದರೆ ಸಣ್ಣ ಅಥವಾ ಗಂಭೀರವಾದ ಕಾಯಿಲೆ, ಅಪಘಾತ, ಗಾಯದಿಂದ ಬಳಲ್ತಾ ಇರತಕ್ಕಂಥ ಯಾವುದೇ ವ್ಯಕ್ತಿಗೆ ತಕ್ಷಣಕ್ಕೆ ನೀಡುವ ಚಿಕಿತ್ಸೆಯನ್ನ ನಾವು ಪ್ರಥಮ ಚಿಕಿತ್ಸೆ ಎಂಬುದಾಗಿ ನಾವು ಕರಿತೀವಿ. ಇಲ್ಲಿ ಜೀವವನ್ನ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ವ್ಯಕ್ತಿಯ ಸ್ಥಿತಿ ಹದಗೆಡದಂತೆ ತಡೆಯುವುದಕ್ಕೋಸ್ಕರ ಹಾಗೂ ಆ ವ್ಯಕ್ತಿ ಬೇಗ ಚೇತರಿಸಿಕೊಳ್ಳುವ ಅಂತಕ್ಕಂಥ ಒಂದು ಕಾಳಜಿಯನ್ನ ಇಟ್ಟುಕೊಂಡು ನಾವು ಪ್ರಥಮ ಚಿಕಿತ್ಸೆಯನ್ನು ನಾವು ನೀಡ್ತೇವೆ. ಪ್ರಥಮ ಚಿಕಿತ್ಸೆ ಅಂದ್ರೆ ಗೊತ್ತಾಯ್ತಲ್ಲ. ಸೊ ದ ಬೇಸಿಕ್ ಫಸ್ಟ್ ಏಡ್ ಈಸ್ ಡಿಫೈನ್ಡ್ ಇಮಿಡಿಯೇಟ್, ತಕ್ಷಣಕ್ಕೆ, ಇಮಿಡಿಯೇಟ್ ಕೇರ್ ಅಂಡ್ ಸಪೋರ್ಟ್ ಗಿವನ್ ಟು ಎನ್ ಅಕ್ಯೂಟ್ಲಿ ಇಂಜೂರ್ಡ್ ಆರ್ ಇಲ್ ಪರ್ಸನ್ಸ್. ತಕ್ಷಣಕ್ಕೆ ಇಂಜೂರ್ಡ್ ಆಗಿರತಕ್ಕಂಥ ಪರ್ಸನ್ಸ್, ಇಲ್ಲಾಗಿರ್ತಕ್ಕಂಥ ಪರ್ಸನ್ಸ್, ಆತನಿಗೆ ಒಂದು ಸಪೋರ್ಟ್ ಅನ್ನು ಕೊಡ್ತಕ್ಕಂಥದ್ದು, ಕೇರ್ ಅನ್ನು ತೆಗೆದುಕೊಳ್ತಕ್ಕಂಥದ್ದು, ಅದನ್ನ ನಾವು ಏನಂತ ಕರೆದ್ವಿ, ಫಸ್ಟ್ ಏಡ್ ಅಂತ ಕರೆದ್ವಿ. ಇದರ ಉದ್ದೇಶ ಏನಾಗಿರುತ್ತೆ, ಏಮ್ ಏನು, ಪ್ರೈಮರ್ಲಿ ಟು ಸೇವ್ ಲೈಫ್. ಏನು ಏಮ್, ಗುರಿ ಏನು, ಮೊದಲು ಆತನ ಜೀವವನ್ನು ನಾವೇನ್ ಮಾಡಬೇಕು, ಉಳಿಸ್ಬೇಕು. ಎರಡನೇ ಪಾಯಿಂಟ್, ಟು ಪ್ರಿವೆಂಟ್ ಫರ್ದರ್ ಡಿಟರೋರೇಷನ್ಸ್ ಆರ್ ಇಂಜುರಿ. ಆತನಿಗೆ ಹೆಚ್ಚಿನ ಹಾನಿಯಾಗದಂತೆ ನೋಡ್ಕೊಳ್ಬೇಕು. ಗಂಭೀರ, ಆತನ ಕಾಯಿಲೆ ಇರ್ಬೋದು, ಗಾಯ ಇರ್ಬೋದು, ಗಂಭೀರತೆಯನ್ನು ಪಡೆದುಕೊಳ್ಳದ ರೀತಿಯಲ್ಲಿ ತಡೆಗಟ್ಟತಕ್ಕಂಥದ್ದು, ಆತನ ಪ್ರಾಣವನ್ನ ಉಳಿಸ್ತಕ್ಕಂಥದ್ದು. ಅಂಡ್ ಆಲ್ಸೋ ಸೆಕೆಂಡ್ ಟೈಮ್ ಟು ಶಿಫ್ಟ್ ದ ವಿಕ್ಟಿಮ್ಸ್. ಗಾಯಾಳುವನ್ನ, ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯನ್ನ
ಸೇಫ್ ಪ್ಲೇಸ್ಗೆ, ಸರಿಯಾದ ಜಾಗಕ್ಕೆ ಸ್ಥಳಾಂತರಿಸ್ತಕ್ಕಂಥದ್ದು ಒಂದು ಕಾರ್ಯ ಯಾವುದು? ಫಸ್ಟ್ ಏಡ್. Provide and also to provide best possible comfort and finally help them to reach medical center, ಹಾಸ್ಪಿಟಲ್, ಅವೈಲಬಲ್ ಮೀನ್ಸ್ ನಮಗೆ ಏನು ಸಿಗುತ್ತೆ, ಆಂಬುಲೆನ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಅವುಗಳ ಮೂಲಕ ಆ ವ್ಯಕ್ತಿಯನ್ನ ಹಾಸ್ಪಿಟಲ್ಗೆ ಸಾಗಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ, ಇದು ಕೂಡ ಪ್ರಥಮ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ಇರುತ್ತೆ. ಇದು ಒಂದು ಗುರಿಯಾಗಿರುತ್ತೆ. And that means it is an immediate life-saving procedure using all resources available within reach. ಅಂದರೆ ತಕ್ಷಣಕ್ಕೆ ವ್ಯಕ್ತಿ, ಅಪಘಾತವಾದಂತಹ ವ್ಯಕ್ತಿ ಗಾಯಾಳುವನ್ನ, ಜೀವವನ್ನ ರಕ್ಷಣೆಯನ್ನು ಮಾಡತಕ್ಕಂಥದ್ದು, ಜೀವವನ್ನ ಉಳಿಸ್ತಕ್ಕಂಥ ಪ್ರಯತ್ನ, ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ರೀತಿಯ ಸಂಪನ್ಮೂಲಗಳನ್ನ ಬಳಸಿಕೊಂಡು ಆ ವ್ಯಕ್ತಿಯನ್ನ ಬದುಕಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಕ್ರಿಯೆ ಏನಿದೆ, ಇವೆಲ್ಲ ಪ್ರಥಮ ಚಿಕಿತ್ಸೆಯ ಗುರಿಯಾಗಿರುತ್ತೆ. Impact knowledge and skill through institutional teaching at younger age group in schools and colleges. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ನಲ್ಲಿ ಯಾರ್ಯಾರು ಸ್ಕೂಲಿಂದ ಬಂದಿದೆ, ಕೆಲವರು PUC ಹೋಗಿ ಬಂದಿರಬಹುದು, ಅಂತ ಮಕ್ಕಳಿಗೆ ನಿಮ್ಮ ಸ್ಕೂಲ್ಗಳಲ್ಲಿ ಮಾಹಿತಿಯನ್ನ, ನಾಲೆಡ್ಜ್ ಅನ್ನ ಈ ಪ್ರಥಮ ಚಿಕಿತ್ಸೆಯ ಬಗ್ಗೆ ನೀಡಿರ್ತಾರೆ. ಅದೇ ರೀತಿ ನಮ್ಮ IT ಶಿಕ್ಷಣದಲ್ಲಿ ನಾವು ನಿಮಗೆ ನಮ್ಮ ಸಿಲೆಬಸ್ನಲ್ಲೇ ಇಟ್ಟಿದ್ದಾರೆ, ಸಿಲೆಬಸ್ನಲ್ಲೇ ಸೇರಿಸಿದ್ದಾರೆ, DGT ಸಿಲೆಬಸ್ನಲ್ಲೇ ಪ್ರಥಮ ಚಿಕಿತ್ಸೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ನಾಳೆ ನೀವು ಇಂಡಸ್ಟ್ರೀಸ್ನಲ್ಲಿ, ವರ್ಕ್ಶಾಪ್ನಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ, ಅಥವಾ ಬೇರೆ ಯಾವುದೇ ಪ್ರೊವೈಡ್ ಅಥವಾ ನಿಮ್ಮ ಪರ್ಸನಲ್ ಲೈಫ್ನಲ್ಲಿ ಈ ಪ್ರಥಮ ಚಿಕಿತ್ಸೆ ನಿಮಗೆ ಅನೇಕ ಸಂದರ್ಭಗಳಲ್ಲಿ ಬಹಳ ಸಹಾಯಕ್ಕೆ ಬರುತ್ತೆ. ಎಂಟ್ರಿ ಪಾಯಿಂಟ್ ಅಂಡ್ ಇಂಡಸ್ಟ್ರಿ ಲೆವೆಲ್ ಇಸ್ ನೋ ಗಿವನ್ ಮಚ್ ಇಂಪಾರ್ಟೆನ್ಸ್. ನೀವು ಕೈಗಾರಿಕೆಗಳಲ್ಲಿ ಸೇರ್ತಕ್ಕಂಥ ಒಂದು ಎಂಟ್ರಿ ಪಾಯಿಂಟ್, ಇದು ಕೂಡ ನಮ್ದು ಒಂದು ಫಸ್ಟ್ ಸ್ಟೇಜ್ ನೀವು ಕೈಗಾರಿಕೆಗಳಿಗೆ ಹೋಗ್ಲಿಕ್ಕೆ. ಹಾಗಾಗಿ ಇಲ್ಲಿ ನಾವು ಈ ಒಂದು ಫಸ್ಟ್ ಏಡ್ಗೆ ಬಹಳ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ನಿಮಗೆ ತರಬೇತಿಯನ್ನ ನೀಡ್ತಕ್ಕಂಥದ್ದು. ಇನ್ಕ್ಯುಲೇಟಿಂಗ್ such habits among at early age helps to build good health care habits among them. ಇದನ್ನ ನಿಮ್ಮಲ್ಲಿ ನಾವು ಬೆಳೆಸ್ತಾ ಹೋದ್ರೆ, ಅಭ್ಯಾಸ ಆಗಿ ಮಾಡ್ತಾ ಹೋದ್ರೆ, ಚಿಕ್ಕ ವಯಸ್ಸಿನಲ್ಲಿ ಏನಾಗುತ್ತೆ, ಬಿಲ್ಡ್ ಗುಡ್ ಹೆಲ್ತ್, ನಾವು ಆರೋಗ್ಯವಾಗಿ ಇರ್ಬೋದು. ಸೊ ಬೇರೆ ಜನರ ಆರೋಗ್ಯದ ಬಗ್ಗೆ ಕೂಡ ನಾವು ಕಾಳಜಿಯನ್ನ ವಹಿಸಬಹುದು. First aid procedure often consists of a simple and basic life-saving techniques that an individual performs with proper training and knowledge. ಈ ಪ್ರಥಮ ಚಿಕಿತ್ಸೆ ಏನಿದೆ, ಇದು ತುಂಬಾ ಹೈಫೈ ಟ್ರೀಟ್ಮೆಂಟ್ ಅನ್ನ ಕೊಡೋದಲ್ಲ. ಸೊ ತಕ್ಷಣಕ್ಕೆ ಏನು ಸಾಧ್ಯವೋ ನಮ್ಮ ಕೈಯಲ್ಲಿ ಅಂತ ಒಂದು ಚಿಕಿತ್ಸೆಯನ್ನ ಕೊಡೋದ್ರ ಮೂಲಕ ಆ ವ್ಯಕ್ತಿಯ, ಉದಾಹರಣೆಗೆ ರಕ್ತಸ್ರಾವ ಆಗ್ತಾ ಇರ್ತದೆ, ಅದನ್ನ ನಿಲ್ಲಿಸ್ತಕ್ಕಂಥದ್ದು, ಎಲ್ಲೋ ಒಂದು ಅನ್ವಾಂಟೆಡ್ ಪೊಸಿಷನ್ಸ್ ಇರ್ತಾನೆ, ಅದರಲ್ಲಿ ನಿಲ್ಲಿಸ್ತಕ್ಕಂಥದ್ದು, ಅಥವಾ ಆ ವ್ಯಕ್ತಿಯನ್ನ ಬೇಗ ಮೆಡಿಕಲ್ ಸೆಂಟರ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಈ ರೀತಿಯಾದಂತಹ ತರಬೇತಿ ಮತ್ತು ಜ್ಞಾನವನ್ನ ಪ್ರತಿಯೊಬ್ಬರು ಪಡ್ಕೊಳ್ತಕ್ಕಂಥ ಒಂದು ಕಾರ್ಯ ಯಾವುದು? ಪ್ರಥಮ ಚಿಕಿತ್ಸೆ. ಕೆಲವು ಕೀ ಏಮ್ಸ್ ಆಫ್ ಫಸ್ಟ್ ಏಡ್. ದ ಕೀ ಏಮ್ಸ್ ಆಫ್ ಫಸ್ಟ್ ಏಡ್ ಕ್ಯಾನ್ ಬಿ ಸಮರೈಸ್ಡ್ ಇನ್ 3 key points. 3 ಪಾಯಿಂಟ್ಸ್ಗಳಿದೆ. ಒಂದು, ಪ್ರಿಸರ್ವ್ ಲೈಫ್ಸ್. ಇನ್ನೊಂದು, ಪ್ರಿವೆಂಟ್ ಫರ್ದರ್ ಆರ್ಡರ್, ಪ್ರೊಮೋಟ್ ರಿಕವರಿ. ದಿಸ್ ಆರ್ ಆಲ್ ದ 3 ಕೀ ಏಮ್ಸ್ ಅಂತ ಕರಿತೀವಿ. ಪ್ರಿಸರ್ವ್ ಲೈಫ್, ಜೀವವನ್ನು ಉಳಿಸ್ತಕ್ಕಂಥದ್ದು, ಹೆಚ್ಚಿನ ಗಾಯ ಆಗದ ರೀತಿಯಲ್ಲಿ ತಡೆಗಟ್ಟತಕ್ಕಂಥದ್ದು, ಹಾನಿಯನ್ನು ತಡೆಗಟ್ಟತಕ್ಕಂಥದ್ದು, ಮತ್ತೆ ಚೇತರಿಕೆ, ಹಾಗೆ ನಾವು ಉತ್ತೇಜನವನ್ನು ನೀಡ್ತಕ್ಕಂಥದ್ದು. ದಿಸ್ ಆರ್ ಆಲ್ ದ 3 ಪಾಯಿಂಟ್ಸ್. ಪ್ರಿಸರ್ವ್ ಲೈಫ್ ಅನ್ನ ನೋಡಿದರೆ, ಇಫ್ ದ ಪೇಷಂಟ್ ವಾಸ್ ಬ್ರೀತಿಂಗ್, first aider would normally place them in the recovery positions with the patient leaned over their side, which also has the effect of clearing the tongue from the pharynx. ನೋಡಿ, ಪ್ರಿಸರ್ವ್ ಲೈಫ್ ನಲ್ಲಿ ಮುಖ್ಯವಾಗಿ ಮೊದಲು ಉಸಿರಾಟ. ಕೆಲವು ಸಂದರ್ಭದಲ್ಲಿ ಅಪಘಾತ ಆದಾಗ, ಶಾಕ್ ಆದಾಗ, ಗಾಯ ಆದಾಗ ಉಸಿರಾಟವನ್ನು ನಾವು ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ.
ಟಾಂಗ್ ಗಂಟಲು ಬಾಯಿ ಎಲ್ಲ ಮುಚ್ಚಿಬಿಟ್ಟಿರ್ತಾರೆ, ಕಚ್ಕೊಂಡ್ಬಿಟ್ಟಿರ್ತಾರೆ, ಅದನ್ನು ಬಿಡಿಸ್ಬೇಕಾಗುತ್ತೆ, ಕ್ಲಿಯರ್ ಮಾಡಬೇಕಾಗುತ್ತೆ. ಆ ಮೂಲಕ ಅವನು ಉಸಿರಾಡ್ತಾ ಇದ್ದಾನೆ ಅಂತ ಅಂದ್ರೆ ಅವನ ಜೀವ ಉಳಿತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಒಂದು ಅರ್ಥ. ಇಟ್ ಆಲ್ಸೋ ಅವಾಯ್ಡ್ಸ್ ಕಾಮನ್ ಕಾಸಸ್ ಡೆತ್ ಇನ್ ಅನ್ಕಾನ್ಶಿಯಸ್ ಪೇಷಂಟ್ ವಿಚ್ ಈಸ್ ಚೋಕಿಂಗ್ ಆನ್ ದ ರೆಗ್ಯುಲೇಟೆಡ್ ಸ್ಟೊಮಕ್ ಕಾಂಟೆಂಟ್ಸ್. ನೋಡಿ, ಅಪಘಾತ ಆದಾಗ ಏನಿದೆ, ಈ ಚೋಕಿಂಗ್ ಅಂತ ಕರಿತೀವಿ, ಈ ಉಸಿರಾಡತಕ್ಕಂಥ ಮಾರ್ಗ ಏನಿದೆ, ಉಸಿರಾಟದ ಮಾರ್ಗ ಅದು ಬ್ಲ್ಯಾಕ್ ಆಗ್ತಕ್ಕಂಥ ಕೆಲವು ಹೊಟ್ಟೆಯಲ್ಲಿ ಉಂಟಾಗ್ತಕ್ಕಂಥ ಕಾಂಟ್ಯಾಕ್ಟ್ನಿಂದ ಅಥವಾ ಫಾರಿನ್ ಪಾರ್ಟಿಕಲ್ಸ್ ಇಂದ ನಮ್ಮ ಉಸಿರಾಟದ ಮಾರ್ಗ ಬಂದ್ ಆಗೋಗುತ್ತೆ ಅನ್ಕಾನ್ಶಿಯಸ್ ಪೇಷಂಟ್ಸ್ನಲ್ಲಿ. ಹಾಗಾಗಿ ಇದರ ಬಗ್ಗೆ ನಾವು ಗಮನವನ್ನ ವಹಿಸಬೇಕಾಗುತ್ತೆ. The airway can also become blocked through a foreign objects becoming lodged in the pharynx or larynx, commonly called choking. ಇದನ್ನ ನಾವು ಚೋಕಿಂಗ್ ಅಂತೀವಿ. ಚೋಕಿಂಗ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಅಬ್ಸ್ಟ್ರಕ್ಷನ್ಸ್ ಇನ್ ದ ಏರ್ ಪ್ಯಾಸೇಜ್. ಏರ್ವೇ, ನಾವು ಉಸಿರಾಟದ ಮಾರ್ಗದಲ್ಲಿ ಏನಾದರೂ ಅಬ್ಸ್ಟ್ರಕ್ಷನ್ ಇದೆ, ಯಾವುದೋ ಒಂದು ವಸ್ತುವಿನಿಂದ ಅಬ್ಸ್ಟ್ರಕ್ಷನ್ಸ್ ಆಗಿರುತ್ತೆ, ಅದನ್ನ ನಾವು ಚೋಕಿಂಗ್ ಅಂತ ಕರೀತೀವಿ. The first aider will be thought to deal with this tough combination of back slaves and abdominal thrust. ಈ ಚೋಕಿಂಗ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ, ಉಸಿರಾ ಮಾರ್ಗ ಬಂದಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಇದನ್ನು ಓಪನ್ ಮಾಡ್ತಕ್ಕಂಥದ್ದು, ಏರ್ವೇ ಓಪನ್ ಮಾಡ್ತಕ್ಕಂಥದ್ದು ಒಂದು ಮುಖ್ಯವಾದ ಕಾರ್ಯ. ಅದರಲ್ಲಿ ಎರಡು ರೀತಿಯ ಕಾರ್ಯವನ್ನ ಫಸ್ಟ್ ಏಡರ್, ಪ್ರಥಮ ಚಿಕಿತ್ಸೆ ನೀಡತಕ್ಕಂಥ ಟ್ರೈನ್ ಆಗಿರ್ತಕ್ಕಂಥ ವ್ಯಕ್ತಿ ನಿರ್ವಹಿಸ್ತಾನೆ. ಒಂದು ಬ್ಯಾಕ್ ಸ್ಲ್ಯಾಪ್ ಅಂತ ಕರಿತೀವಿ, ಇನ್ನೊಂದು ಅಬ್ಡಾಮಿನಲ್ ಥ್ರಸ್ಟ್ ಅಂದ್ರೆ ನಮ್ಮ ಹೊಟ್ಟೆ ಮೇಲೆ, ಕಿಬ್ಬೊಟ್ಟೆ ಮೇಲೆ ಒತ್ತಡವನ್ನು ಹಾಕ್ತಕ್ಕಂಥದ್ದು. ಇದ್ರ ಮೂಲಕ ಈ ಬಂದಾಗಿರ್ತಕ್ಕಂಥ ಏರ್ವೇನ ನಾವೇನ್ ಮಾಡಬಹುದು, ಓಪನ್ ಮಾಡಬಹುದು. Once the airway has been opened, first aider would assist to see the patient is breathing. ಏರ್ವೇ ಓಪನ್ ಆಗೋಗ್ತು ಅಂದ್ರೆ ಫಸ್ಟ್ ಏಡರ್ ಏನೋ ಉಸಿರಾಡ್ತಾ ಇದ್ದಾನೋ ಇಲ್ವೋ ಅಂತ ಚೆಕ್ ಮಾಡೋದು. ಯಾವ ರೀತಿ ಚೆಕ್ ಮಾಡೋದು? ಫಸ್ಟ್ ಕಣ್ಣಿನಿಂದ ನೋಡ್ತಕ್ಕಂಥದ್ದು, ಕೈ ಇಟ್ಟಿ ನೋಡ್ತಕ್ಕಂಥದ್ದು, ಕಿವಿಯನ್ನು ಕೊಟ್ಟು ಕೇಳ್ತಕ್ಕಂಥದ್ದು, ಉಸಿರಾಡ್ತಾ ಇದ್ದಾನೋ ಇಲ್ವೋ ಅಂತ. So these are all the methods to check the breathing of the patients. The next point, to prevent further harm, ಹಾನಿಯಾಗದಂತೆ ತಪ್ಪಿಸಬೇಕು. ಯಾವ ರೀತಿ? Also sometimes called prevent the condition from worsening or danger of further injury. This covers both external factors such as moving a patient away from any cause of harm and applying first aid techniques to prevent worsening of the condition, such as applying pressure to stop a bleeding becoming dangerous. ಕೆಲವು ಸಂದರ್ಭದಲ್ಲಿ ಅಪಘಾತ ಆದಂಥ ವ್ಯಕ್ತಿ ನಾವು ಸರಿಯಾಗಿ ನೋಡದೇವೆ, ಹೆಚ್ಚಿನ ಹಾನಿ ಸಂಭವಿಸುತ್ತೆ. ಯಾವುದೋ ಒಂದು ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಬಿದ್ದೋಗಿರ್ತಾರೆ, ಹಿಂಗೆ ಮುಖ ಕೆಳಗಡೆ ಮಾಡಿ ದಬಾಕೊಂಡ್ಬಿಟ್ಟಿರ್ತಾರೆ, ಅಥವಾ ಬೆಂಕಿ ಎತ್ಕೊಂಡು ಉರಿತಾ ಇರ್ತಾರೆ, ಇನ್ನೇನು ಈತನಿಗೆ ಬಂದ್ಬಿಡ್ತದೆ, ಅಥವಾ ರಕ್ತ ಸುರಿತಾ ಇರುತ್ತೆ. ಇವೆಲ್ಲವನ್ನ ನಾವೇನ್ ಮಾಡಬೇಕು? ವ್ಯಕ್ತಿಯನ್ನು ಶಿಫ್ಟ್ ಮಾಡೋದು, ಬರ್ತಾ ಇರ್ತಕ್ಕಂಥ ಬ್ಲಡ್ ಅನ್ನ ನಿಲ್ಲಿಸ್ತಕ್ಕಂಥದ್ದು, ಆತನನ್ನ ಆದಷ್ಟು ಬೇಗ ಮೆಡಿಕಲ್ ಸೆಂಟರ್ಗೆ, ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಈ ಮೂಲಕ ಹೆಚ್ಚಿನ ಹಾನಿ ಆಗ್ತಕ್ಕಂಥದ್ದನ್ನ ನಾವು ತಪ್ಪಿಸಬಹುದು. ಮತ್ತೆ ಚೇತರಿಕೆಗೆ ಉತ್ತೇಜನವನ್ನು ನೀಡತಕ್ಕಂಥದ್ದು, ಟು ಪ್ರಮೋಟ್ ರಿಕವರಿ. ಫಸ್ಟ್ ಏಡ್ ಆಲ್ಸೋ ಇನ್ವಾಲ್ವ್ಸ್ ಟ್ರೈಂಗ್ ಟು ಸ್ಟಾರ್ಟ್ ದ ರಿಕವರಿ ಪ್ರೋಸೆಸ್ ಫ್ರಮ್ ದ ಇಲ್ನೆಸ್ ಆರ್ ಇಂಜುರಿ, ಅಂಡ್ ಇನ್ ಸಮ್ ಕೇಸಸ್ ಮೈಟ್ ಇನ್ವಾಲ್ವ್ ಕಂಪ್ಲೀಟಿಂಗ್ ಎ ಟ್ರೀಟ್ಮೆಂಟ್, ಸಚ್ ಆಸ್ ಇನ್ ಕೇಸ್ ಆಫ್ ಅಪ್ಲೈಯಿಂಗ್ ಪ್ಲಾಸ್ಟರ್ ಆರ್ ಸ್ಪಾಟ್. ಫಸ್ಟ್ ಏಡರ್ ಯಾರು ಪ್ರಥಮ ಚಿಕಿತ್ಸೆಯನ್ನು ನೀಡ್ತಾರೋ ಅವರು ಆತನಿಗೆ ಆಗಿರ್ತಕ್ಕಂಥ ಗಾಯ ಅಥವಾ ಆತನಿಗೆ ಆಗಿರ್ತಕ್ಕಂಥ ನೋವು ಅವುಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಚಿಕಿತ್ಸೆಯನ್ನ ನೀಡಬೇಕು. ಉದಾಹರಣೆಗೆ ರಕ್ತ ಸುರಿತಾ ಇದೆ, ಮೂಳೆ ಕಟ್ಟಾಗಿದೆ, ಅಲ್ಲಿಗೆ ಒಂದು ಬ್ಯಾಂಡೇಜ್ ಅನ್ನು ಮಾಡ್ತಕ್ಕಂಥದ್ದು, ಬಟ್ಟೆಯನ್ನ ಪ್ಲಾಸ್ಟರ್ ಅನ್ನು ಸುತ್ತತಕ್ಕಂಥದ್ದು. ಸೊ ಈ ಎಲ್ಲ ಕೆಲಸಗಳನ್ನ ಏನ್ ಮಾಡಬೇಕಾಗುತ್ತೆ ನಾವು? ಆತ ಚೇತರಿಕೆ ಆಗಲಿಕ್ಕೆ, ರಿಕವರಿ ಆಗಲಿಕ್ಕೆ ಮಾಡ್ತಕ್ಕಂಥ ಕೆಲಸಗಳಾಗಿರುತ್ತೆ. 3 ಪಾಯಿಂಟ್ಸ್ ಇಂಪಾರ್ಟೆಂಟ್ ಕೀ ಥಿಂಗ್ಸ್ ಇನ್ ಫಸ್ಟ್ ಏಡ್. ಇನ್ನು ತರಬೇತಿ, ಫಸ್ಟ್ ಏಡರ್ಗೆ ತರಬೇತಿ. ಬೇಸಿಕ್ ಪ್ರಿನ್ಸಿಪಲ್ಸ್ ಸಚ್ ಆಸ್ knowing to use an adhesive bandage or applying direct pressure, bleed or often acquired passively through life experiences.
ನೋಡಿ, ಈಗ ಫಸ್ಟ್ ಏಡ್ ಅಲ್ಲಿ ಕೆಲವು ಬೇಸಿಕ್ ಜ್ಞಾನ ಇರಬೇಕು ಮತ್ತೆ ತರಬೇತಿ ಆಗಿರ್ಬೇಕು ಎಂಟ್ರಿ ಲೆವೆಲ್ ನಲ್ಲಿ. ಅದಕ್ಕೆ ಕೆಲವೆಲ್ಲ ತತ್ವಗಳಿರ್ತವೆ. ಯಾವ್ಯಾವ ರೀತಿ ಈಗ ಫಸ್ಟ್ ಏಡ್ ಐಟಮ್ಸ್ ಇರುತ್ತೆ. ಕಾಟನ್ ಇರ್ಬೋದು, ಪ್ಲಾಸ್ಟರ್ ಇರ್ಬೋದು, ಬ್ಯಾಂಡೆಡ್ ಇರ್ಬೋದು, ಆಯಿಂಟ್ಮೆಂಟ್ಸ್ ಇರ್ಬೋದು, ಆಂಟಿಬಯೋಟಿಕ್ ಕ್ರೀಮ್ಸ್ ಇರ್ಬೋದು, ಓಕೆ, CPR ಇನ್ಸ್ಟ್ರೂಮೆಂಟ್ ಇರ್ಬೋದು. ಇವುಗಳ ಬಗ್ಗೆ ಕೆಲವು ಅನುಭವ ಇರಬೇಕು. ಹಾಗಾಗಿ ಆತ ತರಬೇತಿಯನ್ನ ಪಡ್ಕೊಂಡಿರ್ಬೇಕಾಗುತ್ತೆ. However, to provide effective life-saving first aid interventions requires instruction and practical training. ಹಾಗಾಗಿ ಇದಕ್ಕೆಲ್ಲ ನಮ್ಗೆ ಏನ್ ಬರುತ್ತೆ, ವೈವಿಧ್ಯವಾಗಿ ಕೆಲವು ತರಬೇತಿಯ ಅವಶ್ಯಕತೆ ಇರುತ್ತೆ. This is especially true where it relates to the potential fatal illness and injuries. ಇದನ್ನ ನಾವು ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಅದರ ಅನುಭವ ನಮಗೆ ಆಗುತ್ತೆ. ಏನೂ ತರಬೇತಿ ಇಲ್ಲ ಅಂದ್ರೆ ಕಷ್ಟ. ಇಂಜುರೀಸ್ ಅನ್ನ, ಗಾಯವನ್ನ, ಇಲ್ನೆಸ್ ಅನ್ನ ನಾವು ಡೀಲ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ, ಶ್ರಮ ಆಗುತ್ತೆ. ಸಚ್ ಆಸ್ ದಟ್ ರಿಕ್ವೈರ್ ಕಾರ್ಡಿಯೋಪಲ್ಮನರಿ ರಿಸಿಸಿಟೇಷನ್ಸ್ ಅಂತ ಕರಿತೀವಿ. ಹೃದಯ ಮತ್ತು ಶ್ವಾಸಕೋಶ ಪ್ರಚೋದಕ. ಅದು ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ತೀನಿ ನಾನು, ಹೇಗೆ CPR ಅನ್ನ ಮಾಡ್ತಕ್ಕಂಥದ್ದು ಅಂತ. This procedure may be invasive and carry a risk of further injury to patient and the provider. ಈ CPR ಮಾಡ್ತಕ್ಕಂಥವ್ರು ಸರಿಯಾಗಿ ಮಾಡ್ತಾರೆ. ಹಾಗಾಗಿ ಇದನ್ನ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ರಿಸ್ಕ್ ಆಗೋಗುತ್ತೆ. ಹಾಗಾಗಿ ಪೇಷಂಟ್ಗೆ ಇಂಜುರಿ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ಟು ಟೇಕ್ ಕೇರ್, ಇದ್ರ ಬಗ್ಗೆ ಎಲ್ಲ ತರಬೇತಿಯನ್ನ ಪಡ್ಕೊಂಡಿರ್ಬೇಕಾಗುತ್ತೆ. ಆಸ್ ವಿತ್ ಟ್ರೈನಿಂಗ್ ಇಟ್ ಇಸ್ ಮೋರ್ ಯೂಸ್ಫುಲ್. ಇಟ್ ಅಕರ್ಸ್ ಬಿಫೋರ್ ಅನ್ ಆಕ್ಚುಯಲ್ ಎಮರ್ಜೆನ್ಸಿ ಅಂಡ್ ಇನ್ ಮೆನಿ ಕಂಟ್ರೀಸ್. ಹಾಗಾಗಿ ಬೇರೆ ಬೇರೆ ದೇಶಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಇಲ್ನೆಸ್ ಮತ್ತೆ ಇಂಜುರಿ ಅಥವಾ ಆಕ್ಸಿಡೆಂಟ್ ಸಂದರ್ಭಗಳಲ್ಲಿ ಅಂತಕ್ಕಂಥ ತರಬೇತಿಯನ್ನ ಎಂಟ್ರಿ ಲೆವೆಲ್ ನಲ್ಲಿ ಅನೇಕ ದೇಶಗಳಲ್ಲಿ ಕೊಡ್ತಾ ಇದ್ದಾರೆ. ನಮ್ಮಲ್ಲೂ ಸ್ಕೂಲ್ ಲೆವೆಲ್ಸ್, ಕಾಲೇಜ್ ಲೆವೆಲ್ಸ್. ಈಗ ನೋಡಿ, ನಾವು ITI ಲೆವೆಲ್ ನಲ್ಲಿ ನಿಮಗೆ ಎಲ್ಲ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾ ಇದ್ದೀವಿ. ಎಮರ್ಜೆನ್ಸಿ ambulance dispatches may give basic first aid instructions over the phone and the ambulance is on the way. ಉದಾಹರಣೆಗೆ ನೀವು ಆಂಬುಲೆನ್ಸ್ಗೆ ಫೋನ್ ಮಾಡಿರ್ತೀವಿ 108ಗೆ, ಅವರು ಡಿಸ್ಪ್ಯಾಚ್ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ವಯಾ ಫೋನ್ ನಿಮಗೆ ಅನೇಕ ಇನ್ಸ್ಟ್ರಕ್ಷನ್ಸ್ ಅನ್ನ, ಯಾವ್ಯಾವ ರೀತಿ ಅಲ್ಲಿರ್ತಕ್ಕಂಥ ಗಾಯಾಳುಗೆ ಯಾವ್ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನ ನೀಡಬೇಕು ಅನ್ನೋದನ್ನ ಫೋನ್ ಮೂಲಕ ಕೂಡ ನಿಮಗೆ ಮಾಹಿತಿಯನ್ನ ಹಂಚ್ಕೊಡ್ತಾ ಇರ್ತಾರೆ. ಇದು ಕೂಡ ಒಂದು ಬೇಸಿಕ್ ಥಿಂಗ್ ಆಗಿದೆ ಫಸ್ಟ್ ಏಡ್. ಟ್ರೈನಿಂಗ್ ಇಸ್ ಜನರಲಿ ಪ್ರೊವೈಡೆಡ್ ಬೈ ಅಟೆಂಡಿಂಗ್ ಕೋರ್ಸ್ ಟಿಪಿಕಲಿ ಲೀಡಿಂಗ್ ಟು ಸರ್ಟಿಫಿಕೇಶನ್ಸ್. ನೋಡಿ, ತರಬೇತಿಯನ್ನು ಪಡೆದ ನಂತರ ಅದಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡ್ತಾರೆ ಯಾರಿಗೆ ಫಸ್ಟ್ ಏಡ್ಗೆ. ಡ್ಯೂ ಟು ರೆಗ್ಯುಲರ್ ಚೇಂಜಸ್ ಇನ್ ಪ್ರೊಸೀಜರ್ಸ್ ಅಂಡ್ ಪ್ರೋಟೋಕಾಲ್ಸ್ ಬೇಸ್ಡ್ ಆನ್ ಅಪ್ಡೇಟೆಡ್ ಕ್ಲಿನಿಕಲ್ ನಾಲೆಡ್ಜ್ ಅಂಡ್ ಮೈಂಟೈನ್ ಸ್ಕಿಲ್, ಅಟೆಂಡೆನ್ಸ್ ಅಟ್ ರೆಗ್ಯುಲರ್ ರಿಫ್ರೆಶರ್ ಕೋರ್ಸ್ ಆರ್ ರಿಸರ್ಟಿಫಿಕೇಶನ್ಸ್ ಇಸ್ ಆಫ್ಟನ್ ನೆಸೆಸರಿ. ನೋಡಿ, ದಿನ ಕಳೆದಂತೆ ಹೊಸ ಹೊಸ ಆವಿಷ್ಕಾರಗಳು ಮೆಡಿಕಲ್ ಫೀಲ್ಡ್ ನಲ್ಲಿ ಬರ್ತಾ ಇರೋದ್ರಿಂದ, ಕ್ಲಿನಿಕಲ್ ನಾಲೆಡ್ಜ್ ಡೇ ಟು ಡೇ ಅಪ್ಡೇಟ್ ಆಗ್ತಾ ಇರೋದ್ರಿಂದ ಈ ಫಸ್ಟ್ ಏಡ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲವು ಸ್ಕಿಲ್ ಬೇಕಾಗುತ್ತೆ, ಕೌಶಲ್ಯ ಬೇಕಾಗುತ್ತೆ. ಹಾಗಾಗಿ ಅವ್ರಿಗೆ ರಿಫ್ರೆಶ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ಕೋರ್ಸ್ಗಳಿದೆ. ರೀಸರ್ಟಿಫಿಕೇಶನ್ಸ್ ಮಾಡ್ತಕ್ಕಂಥ ಒಂದು ನೆಸೆಸಿಟಿ ಪ್ರತಿಯೊಬ್ಬ ಫಸ್ಟ್ ಏಡರ್ಗೂ ಕೂಡ ಇದೆ. ಫಸ್ಟ್ ಏಡ್ ಟ್ರೈನಿಂಗ್ ಇಸ್ ಆಫ್ಟನ್ ಅವೈಲಬಲ್ ಥ್ರೂ ಕಮ್ಯುನಿಟಿ ಆರ್ಗನೈಸೇಷನ್. ಸಾಮಾನ್ಯವಾಗಿ ಈ ಫಸ್ಟ್ ಏಡ್ ಟ್ರೈನಿಂಗ್ ಅನ್ನ ಯಾರು ಕೊಡ್ತಾರೆ ಅಂದ್ರೆ ರೆಡ್ ಕ್ರಾಸ್ ಸೊಸೈಟಿ ಅಂತ ಇದೆ, ಮತ್ತೆ ಸೆಂಟ್ ಜಾನ್ಸ್ ಆಂಬುಲೆನ್ಸ್ ಅಂತಿದೆ. ಇವರು ಈ ಫಸ್ಟ್ ಏಡ್ ತರಬೇತಿಯನ್ನ ನೀಡ್ತಕ್ಕಂಥ ಕಾರ್ಯವನ್ನ ನಿರ್ವಹಿಸ್ತಾರೆ. ಫಸ್ಟ್ ಏಡ್ ನಲ್ಲಿ ಮಕ್ಕಳೇ ABC ಅಂತ ಕರಿತೀವಿ. ಅದನ್ನ ನಿಮಗೆ CPR ಬಂದಾಗ ಡಾಕ್ಟರ್ ABC ಅಂತ ಹೇಳ್ತೀನಿ. ಡಾಕ್ಟರ್ ABC ಅಂದ್ರೆ ಏನು ಅಂತ ಹೇಳಿ ಇಲ್ಲಿ ಜಸ್ಟ್ ಸಿಂಪಲ್ ABC ಅನ್ನ ತಿಳ್ಕೊಳ್ಳೋಣ, ಡೋಂಟ್ ಕನ್ಫ್ಯೂಸ್ ಇಟ್. ABC ಸ್ಟ್ಯಾಂಡ್ ಫಾರ್ A means airway, B means breathing and C means circulations. ಇದು ಪ್ರತಿಯೊಬ್ಬ ಅಪಘಾತ ಆದಂತ ವ್ಯಕ್ತಿಗೆ, ಇಂಜೂರ್ಡ್ ಆದಂತ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡ್ತಕ್ಕಂಥ ವ್ಯಕ್ತಿ ಇದರ ಬಗ್ಗೆ ಜ್ಞಾನವನ್ನ ಗಳಿಸ್ಕೊಂಡು. A stands for airway, B stands for breathing, C stands for circulations. Airway. Attention must be brought to the airway injured
ದಿಸ್ ಕ್ಲಿಯರ್ ಅಬ್ಸ್ಟ್ರಕ್ಷನ್ ಇಸ್ ಎ ಲೈಫ್ ಥ್ರೆಟನಿಂಗ್ ಎಮರ್ಜೆನ್ಸಿ. ಅಂದ್ರೆ ಉಸಿರಾಟದ ಮಾರ್ಗ ಸರಿ ಇರಬೇಕು, ಉಸಿರುಗಟ್ಟಿಸ್ತಕ್ಕಂಥ ವಾತಾವರಣ ಇರ್ಬೇಕು. ಯಾವಾಗ ನಾವು ಉಸಿರನ್ನ ಗಟ್ಟಿ ಬಿಡ್ತೀವಿ, ಉಸಿರು ನಿಂತೋಗುತ್ತೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗೋಗುತ್ತೆ, ಆಗ ನಮ್ಮ ಪ್ರಾಣ ಪಕ್ಷಿ ಹಾರೋಗುತ್ತೆ. ಹಾಗಾಗಿ ಗಾಯಾಳುವಿಗೆ, ಇಂಜೂರ್ಡ್ ಪರ್ಸನ್ಸ್ಗೆ ಚೋಕಿಂಗ್ ಅಂತ ಕರಿತೀವಿ. ಅಬ್ಸ್ಟ್ರಕ್ಷನ್ಸ್ ಇಂದ ಏರ್ವೇ, ಉಸಿರಾಟದ ಮಾರ್ಗದಲ್ಲಿ ಯಾವುದೋ ರೀತಿಯಾದಂತಹ ಅಬ್ಸ್ಟ್ರಕ್ಷನ್ಸ್ ಆಗಿರುತ್ತೆ. ಅದು ಫಾರಿನ್ ಪಾರ್ಟಿಕಲ್ಸ್ ಆಗಿರ್ಬೋದು, ಅಥವಾ ನಮ್ಮ ಹೊಟ್ಟೆಯಲ್ಲಿ ಉಂಟಾಗ್ತಕ್ಕಂಥ ಆಮ್ಲೀಯ ಕಲ್ಮಶಗಳಿಂದ ಏನಾಗ್ಬೋದು, ನಮ್ಮ ಏರ್ವೇ ಬಂದಾಗಿರುತ್ತೆ. ಇದು ಲೈಫ್ ಥ್ರೆಟ್ನಿಂಗ್ ಎಮರ್ಜೆನ್ಸಿ ಸಿಚುಯೇಷನ್ಸ್. ಹಾಗಾಗಿ ಇದರ ಬಗ್ಗೆ ನಾವು ಗಮನವನ್ನ ಹರಿಸಬೇಕು. ಎರಡನೇದು ಬಿ ಸ್ಟ್ಯಾಂಡ್ಸ್ ಫಾರ್ ಬ್ರೀತಿಂಗ್ ಅಂತ ಕರಿತೀವಿ. ಬ್ರೀತಿಂಗ್ ಇಟ್ ಸ್ಟಾಪ್ಸ್ ದ ವಿಕ್ಟಿಮ್ ಅಂಡ್ ಡೈ ಸೂನ್. ಯಾವಾಗ ನಮ್ಮ ಉಸಿರು ನಿಂತೋಗುತ್ತೋ ನಾವೇನಾಗ್ತೀವಪ್ಪ, 100% ಸಾವು ಖಂಡಿತ. Hence means to providing support for breathing is an immediate and important next step. ಹಾಗಾಗಿ ಈ ಗಾಯಾಳುಗೆ, ಇಲ್ ಪರ್ಸನ್ಸ್ಗೆ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದ್ರೆ, ಆತ ಉಸಿರನ್ನ ಆಡೋದಿಕ್ಕೆ ಅವಕಾಶವನ್ನ ಮಾಡ್ತಾರೆ. ಯಾವಾಗ ಉಸಿರಾಟ ನಿಂತೋಗುತ್ತೋ ನಾವು ಶೀಘ್ರದಲ್ಲೇ ಸತ್ತೋಗ್ತೀವಿ. ಅದರಿಂದ ಉಸಿರಾಟಕ್ಕೆ ಬೆಂಬಲವನ್ನ ನೀಡ್ತಕ್ಕಂಥ ವಿಧಾನ ಮುಖ್ಯವಾದ. ಪ್ರಥಮ ಚಿಕಿತ್ಸೆಯಲ್ಲಿ ಈ ಬ್ರೀತಿಂಗ್ ಪ್ರೊಸೀಜರ್ಸ್ ಅನ್ನು ಮಾಡಲಿಕ್ಕೆ ಹಲವಾರು ವಿಧಾನಗಳನ್ನ ಅಭ್ಯಾಸವನ್ನು ಮಾಡಲಾಗುತ್ತೆ. ಉದಾಹರಣೆಗೆ CPR ಇರ್ಬೋದು, ಲೈಕ್ ದಟ್. CPR ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ. ಸೊ ಮೂರನೇ ಪಾಯಿಂಟ್, ಸಿ ಸ್ಟ್ಯಾಂಡ್ ಫಾರ್ ಸರ್ಕ್ಯುಲೇಷನ್. ದ ಬ್ಲಡ್ ಸರ್ಕ್ಯುಲೇಷನ್ಸ್ ಇಸ್ ವಿಟಲ್ ಟು ಕೀಪ್ ದ ಪರ್ಸನ್ ಅಲೈವ್. ನಮ್ಮ ಶರೀರದಲ್ಲಿ ರಕ್ತ ಪರಿಚಲನೆ ತುಂಬಾ ಅತ್ಯಗತ್ಯ. ಒಬ್ಬ ವ್ಯಕ್ತಿ ಜೀವಂತವಾಗಿ ಇರಬೇಕು ಅಂತಂದ್ರೆ ಆತನ ರಕ್ತ ಪರಿಚಲನೆ, ಸರ್ಕ್ಯುಲೇಷನ್ಸ್, ಬ್ಲಡ್ ಸರ್ಕ್ಯುಲೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ ಬಗ್ಗೆ ಗಮನವನ್ನ. ದ ಫಸ್ಟ್ ಏಡರ್ ನೌ ಟ್ರೈಂಗ್ ಟು ಗೆಟ್ ಸ್ಟ್ರೈಟ್ ಚೆಸ್ಟ್ ಕಂಪ್ರೆಷನ್ ಥ್ರೂ CPR ಮೆಥಡ್ಸ್. CPR ವಿಧಾನಗಳ ಮೂಲಕ ಸರ್ಕ್ಯುಲೇಷನ್ಸ್ ಅನ್ನ ಮಾಡಲಿಕ್ಕೆ ನಾವು ಪ್ರಯತ್ನವನ್ನ ಪಡಬೇಕಾಗುತ್ತೆ. ನೇರವಾಗಿ ಎದೆಯ ಮೇಲೆ ಸಂಕೋಚನ ಅಂದ್ರೆ ಪ್ರೆಸ್ ಮಾಡ್ತಕ್ಕಂಥದ್ದು. ಹೀಗೆ ಕೈಯನ್ನ ಹೀಗೆ ಇಟ್ಕೊಂಡು ಈಗ ಹಾಕಿ ಈಗ ಏನ್ ಮಾಡ್ತಕ್ಕಂಥದ್ದು, ಪ್ರೆಸ್ ಅನ್ನ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಎದೆಯನ್ನ ಸುಮಾರು 5 mm ವರೆಗೆ ನಾವು ಪ್ರೆಸ್ ಮಾಡಿದಾಗ ಆತ ಬ್ರೀತಿಂಗ್ ಮಾಡಲಿಕ್ಕೆ ಶುರುವಾಗ್ತಾನೆ. ಮತ್ತೆ ಆತನ ಬ್ಲಡ್ ಸರ್ಕ್ಯುಲೇಷನ್ಸ್, ಉದಾಹರಣೆಗೆ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು CPR ಮಾಡ್ತಕ್ಕಂಥ ಕ್ರಮ ಇದೆ. ವೆನ್ ಪ್ರೊವೈಡಿಂಗ್ ಫಸ್ಟ್ ಏಡ್ ಒನ್ ನೀಡ್ಸ್ ಟು ಫಾಲೋ ಸಮ್ ರೂಲ್ಸ್. ಯಾರು ಈ 3 ABC ಗಮನವನ್ನು ಹರಿಸಬೇಕು. ಮುಖ್ಯವಾದಂಥದ್ದು, ಯಾರು ಫಸ್ಟ್ ಏಡ್ ಅನ್ನ ನೀಡ್ತಾರೋ ಅವರು ಕೆಲವು ರೂಲ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು, ನಾಟ್ ಟು ಗೆಟ್ ಪ್ಯಾನಿಕ್. ಭಯ ಅಥವಾ ಗಾಬರಿ ಅಂತ ನಾವು ಕರಿತೀವಿ. ಪ್ಯಾನಿಕ್ ಅಂದ್ರೆ ಫಿಯರ್, ಅಂದ್ರೆ ಭಯ is one emotion that can make situation more worse. ಯಾವಾಗ ನಾವು ಫಸ್ಟ್ ಏಡರ್ ಟ್ರೀಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಭಯ ಪಡ್ತೀವೋ, ಗಾಬರಿಯನ್ನು ಪಡ್ತೀವೋ, ಸಿಚುವೇಶನ್ಸ್ ಏನಾಗುತ್ತೆ, ತುಂಬಾ ಕೆಟ್ಟದಾಗಿ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಪೀಪಲ್ ಆಫ್ಟನ್ ಮೇಕ್ ಮಿಸ್ಟೇಕ್ ಬಿಕಾಸ್ ದೇ ಗೆಟ್ ಪ್ಯಾನಿಕ್. ಜನನೂ ಅಷ್ಟೇ ಪ್ಯಾನಿಕ್ ಆಗೋಗ್ತಾರೆ, ಭಯ ಪಟ್ಟುಬಿಡ್ತಾರೆ, ಗಾಬರಿ ಪಟ್ಬಿಡ್ತಾರೆ. ಯಾವಾಗ ಗಾಬರಿ ಆಗುತ್ತೋ, ಯಾವಾಗ ಭಯ ಆಗುತ್ತೋ ಅವಾಗ ಏನಾಗುತ್ತೆ, ಮಿಸ್ಟೇಕ್ಸ್, ತಪ್ಪುಗಳು ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ತಪ್ಪುಗಳು ಆದರೆ ಪ್ರಾಣಕ್ಕೆ ಸಂಚಕಾರ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಪ್ಯಾನಿಕ್ ಕ್ಲೌಡ್ಸ್ ಥಿಂಕಿಂಗ್ ಅಂಡ್ ಕಾಸ್ ಮಿಸ್ಟೇಕ್ಸ್. ಈ ಭಯ ಅಥವಾ ಗಾಬರಿ ಮಿಶ್ರಿತವಾಗಿರ್ತಕ್ಕಂಥ ಒಂದು ಯೋಚನಲಾರಿ ಏನಿರುತ್ತೆ ಅದು ತಪ್ಪುಗಳನ್ನು ಮಾಡಲಿಕ್ಕೆ ಕಾರಣ ಆಗೋಗುತ್ತೆ. ಹಾಗಾಗಿ ಫಸ್ಟ್ ಏಡರ್ ನೀಡ್ಸ್ ಕಾಮ್ ಅಂಡ್ ಕಲೆಕ್ಟಿವ್ ಅಪ್ರೋಚ್. ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆಯನ್ನ ನೀಡತಕ್ಕಂಥ ವ್ಯಕ್ತಿ ಯಾವಾಗಲೂ ಕಾಮ್ ಆಗಿರಬೇಕು, ಶಾಂತವಾಗಿ ಕಾರ್ಯವನ್ನ ನಿರ್ವಹಿಸಬೇಕು ಅಂತ ಒಂದು ಅಪ್ರೋಚ್ ಆ ವ್ಯಕ್ತಿಗೆ ಇರಬೇಕಾಗುತ್ತೆ. ಇಫ್ ದ ಫಸ್ಟ್ ಏಡರ್ ಹಿಮ್ಸೆಲ್ಫ್ ಇಸ್ ಎ ಸ್ಟೇಟ್ ಆಫ್ ಫಿಯರ್ ಅಂಡ್ ಪ್ಯಾನಿಕ್, ಗ್ರಾಸ್ ಮಿಸ್ಟೇಕ್ ಮೇ ರಿಸಲ್ಟ್.
ಸ್ವತಃ ಫಸ್ಟ್ ಏಡ್ ಮಾಡ್ತಕ್ಕಂಥ ವ್ಯಕ್ತಿಯೇ ಮಿಸ್ಟೇಕ್ಸನ್ನ ಪ್ಯಾನಿಕ್ ಆದರೆ 100% ತೊಂದರೆಗಳಿಗೆ ಇಲ್ಲ ಆಗಿರ್ತಕ್ಕಂಥ ಇಂಜುರಿ ಆಗಿರ್ತಕ್ಕಂಥ ಪರ್ಸನ್ಸ್ಗೆ ಆಗತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇಟ್ಸ್ ಫಾರ್ ಈಜಿ ಟು ಹೆಲ್ಪ್. ಹಾಗಾಗಿ ಧೈರ್ಯದಿಂದ ನಾವೇನ್ ಮಾಡಬೇಕಾಗುತ್ತೆ, ಇಲ್ಲಿ ವಿವರಿಸಬೇಕಾಗುತ್ತೆ. ಸೊ ವೆನ್ ದೇ ನೋ ವಾಟ್ ದೇ ಆರ್ ಡೂಯಿಂಗ್, ಈವನ್ ಇಫ್ ಅನ್ಪ್ರಿಪೇರ್ಡ್ ಟು ಎನ್ಕೌಂಟರ್ ದ ಸಿಚುವೇಶನ್ಸ್, ನಾವೇನ್ ಮಾಡ್ತಾ ಇದ್ದೀವಿ, ಈವನ್ ಇಫ್ ಅನ್ಪ್ರಿಪೇರ್ಡ್ ಆಗಿದ್ರೂ ಕೂಡ ಆ ಸಿಚುವೇಶನ್ಸ್ ನಾವು ಸರಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಎಮೋಷನಲ್ ಅಪ್ರೋಚ್ ಅಂಡ್ ರೆಸ್ಪಾನ್ಸ್ ಆಲ್ವೇಸ್ ಲೀಡ್ ಟು ರಾಂಗ್ ಡೂಯಿಂಗ್ ಅಂಡ್ ಮೇಕ್ ಅಸ್ ವಾಂಟ್ ಟು ಡೂ ರಾಂಗ್ ಪ್ರೊಸೀಜರ್ಸ್. ಮತ್ತೆ ತುಂಬಾ ಎಮೋಷನಲ್ ಆಗಿ ಆವೇಶಭರಿತವಾಗಿ ಏನೋ ಮಾಡಕ್ ಹೋದ್ರೆ ಏನೋ ಆಗೋಗುತ್ತೆ. ಹಾಗಾಗಿ ರಾಂಗ್ ಪ್ರೊಸೀಜರ್ ತುಂಬಾ ತೊಂದರೆಗೆ ಸಿಗಾಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಎಚ್ಚರಿಕೆಯಿಂದ ಅಂದರೆ ಎನ್ಸ್ ಬಿ ಕಾಮ್ ಅಂಡ್ ಫೋಕಸ್ ಆನ್ ದ ಗಿವನ್ ಇನ್ಸ್ಟಿಟ್ಯೂಷನ್ಸ್. ಕ್ವಿಕ್ ಅಂಡ್ ಕಾನ್ಫಿಡೆಂಟ್ ಅಪ್ರೋಚ್ ಕ್ಯಾನ್ ಲೆಸನ್ ದ ಎಫೆಕ್ಟ್ ಆಫ್ ಇಂಜುರಿ. ನಾವು ಕಾಮ್ ಆಗಿ ಫೋಕಸ್ ಮಾಡಿ ಚಿಕಿತ್ಸೆಯನ್ನ ನೀಡುವುದೇ ಆದರೆ ಸೊ ಗಾಯಾಳು ಬೇಗ ಕ್ಯೂರ್ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಕಾಲ್ medical emergency. If the situation demands, quickly call for medical assistance. Promote approach may save the life. ನಿಮಗೇನು ಗೊತ್ತಾಗಿಲ್ಲ ಅಂದರೆ ಏನು ಫೋನ್ ಅಂತೂ ಇದೆ, ಎಲ್ಲರ ಹತ್ರನೂ ಇದೆ. ಸೊ ಏನು ಮಾಡ್ಬೋದು, ಮೆಡಿಕಲ್ 108 ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಬರುತ್ತೆ, ಅಥವಾ ಮೆಡಿಕಲ್ ಡಾಕ್ಟರ್ಸ್ ಇರ್ತಾರೆ, ಅಥವಾ ಗೊತ್ತಿರ್ತಕ್ಕಂಥ ಅನೇಕ ವ್ಯವಸ್ಥೆಗಳಿರ್ತದೆ. ಅಲ್ಲಿ ನಿಮಗೆ ಫೋನ್ ಮೂಲಕ ವಿವರಗಳನ್ನು ನೀಡ್ತಾರೆ. ಆ ಮೂಲಕ ನೀವು ಒಂದು ಜೀವನ ರಕ್ಷಣೆಯನ್ನ ಮಾಡಬಹುದು. ಅಂಡ್ ಆಲ್ಸೋ ದಿ ಸರೌಂಡಿಂಗ್ಸ್ ಪ್ಲೇ ವಿಟಲ್ ರೋಲ್ಸ್. ಆಕ್ಸಿಡೆಂಟ್ ಆದಂತಹ ಸ್ಥಳದಲ್ಲಿ ಇವಾಗೆಲ್ಲ ರೋಡಲ್ಲಿ ಆಕ್ಸಿಡೆಂಟ್ ಆಗೋದ್ರೆ ಜನ ವಿಡಿಯೋ ತಗೊಳ್ತಾ ಇರ್ತಾರೆ, ಹೌದಲ್ವಾ? ಅದು ತಪ್ಪು. ಹೆಲ್ಪ್ ಮಾಡಬೇಕು, ಅಥವಾ ಗಾಬರಿ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಪೇಷಂಟ್ ಗಾಬರಿ, ಇನ್ನೇನು ಆಗೋಯ್ತು ಸತ್ತೋದಾನೆ ಅಂದ್ರೆ ಅವ್ನು ಸತ್ತೇ ಹೋಗ್ತಾನೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಆ ಪರಿಸರದಲ್ಲಿ ಇರ್ತಕ್ಕಂಥ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಅಥವಾ ಗಾಯಾಳು ಇರ್ತಕ್ಕಂಥ ಪರಿಸರದಲ್ಲಿ ಇರ್ತಕ್ಕಂಥ ಜನ ಪೀಪಲ್ಸ್ ಅವರು ಕೂಡ ಒಂದು ಒಳ್ಳೆ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಡಿಫ್ರೆಂಟ್ ಸರೌಂಡಿಂಗ್ಸ್ ರಿಕ್ವೈರ್ ಡಿಫ್ರೆಂಟ್ ಅಪ್ರೋಚ್. ಎನ್ಸ್ ಫಸ್ಟ್ ಏಡರ್ಸ್ ಟು ಸ್ಟಡಿ ದ ಸರೌಂಡಿಂಗ್ ಕೇರ್ಫುಲ್. ಹಾಗಾಗಿ ಫಸ್ಟ್ ಏಡರು ಆ ಸುತ್ತಮುತ್ತಲ ವ್ಯವಸ್ಥೆಯನ್ನ, ಸರೌಂಡಿಂಗ್ಸ್ ನಲ್ಲಿ ಏನಿದೆ, ಯಾರಿದ್ದಾರೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಏನ್ ನಡೀತಾ ಇದೆ ಅಂತ ಕೂಡ ನೋಡ್ಬೇಕಾಗುತ್ತೆ. In other words, one need to make sure that are safe and are not in danger, as it would be of no help that the first aider himself get injured. So ಹಾಗಾಗಿ ಇದನ್ನ ಬೇರೆ ನಾವು ಯಾವ ರೀತಿ ಯಾರಿಗೋ ಒಬ್ರಿಗೆ ನೀಡಿದೆ, ಸೇಫ್ ಆಗಿದ್ದಾರೆ ಅನ್ಕೊಳ್ಳಿ, ಅಥವಾ ಯಾವುದೇ ಡೇಂಜರ್ ಇಲ್ಲ ಅನ್ಕೊಳ್ಳಿ, ಅವ್ರಿಗೆ ಯಾವುದೇ ರೀತಿಯಾದಂಥ ಹೆಲ್ಪ್ ಬೇಕಾಗಿಲ್ಲ ಅನ್ಕೊಳ್ಳಿ, ಫಸ್ಟ್ aider himself get injured. ಅಂತ ಸಂದರ್ಭದಲ್ಲಿ ಫಸ್ಟ್ ಏಡರು ಸರಿಯಾದ ರೀತಿಯಲ್ಲಿ ಒಂದು ರೋಲ್ ಅನ್ನ ಪ್ಲೇ ಮಾಡಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಹಾನಿಯನ್ನ ಮಾಡಬಾರ್ದು. ಡೂ ನೋ ಹಾರ್ಮ್. ಮೋಸ್ಟ್ ಆಫ್ಟನ್ ಅವರ್ ಆಂಥಿಸ್ಟಿಕಲಿ ಪ್ರಾಕ್ಟೀಸ್ ಇಟ್ ಫಸ್ಟ್ ಏಡ್. ನಾವು ಫಸ್ಟ್ ಏಡ್ ಮಾಡುವಾಗ ತುಂಬಾ ಎಮೋಷನಲ್ ಆಗಿ ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿ ಕೆಲವೊಂದು ಹೇಳ್ತಾ ಹೋಗ್ತೀನಿ. ಸೊ ನಾನು ಏನೋ ಆಗೋಯ್ತು ಅಂದ್ರೆ ತಕ್ಷಣಕ್ಕೆ ತಂದು ನೀರು ಹಾಕ್ಬಿಡ್ತಕ್ಕಂಥದ್ದು, ನೀರು ಕುಡಿಸ್ಬಿಡ್ತಕ್ಕಂಥದ್ದು. ಅಂದ್ರೆ ಗಾಯಾಳುಗೆ ಕೋಮದಲ್ಲಿದ್ದಾನೆ, ಅನ್ಕಾನ್ಶಿಯಸ್ ಆಗಿದ್ದಾನೆ, ಆ ವ್ಯಕ್ತಿಗೆ ನೀರನ್ನ ಹಾಕ್ತಕ್ಕಂಥದ್ದು, ಕುಡಿಸ್ತಕ್ಕಂಥದ್ದು, ಆಮೇಲೆ ಈ ಬ್ಲಡ್ ಅನ್ನ ಒರೆಸ್ತಕ್ಕಂಥದ್ದು, ವೈಪ್ ಮಾಡ್ತಕ್ಕಂಥದ್ದು. ಅದೇನಾಗುತ್ತೆ, ವಿಚ್ ಆಕ್ಸ್ ಪ್ಲಗ್ ಟು ರೆಡ್ಯೂಸ್ ಬ್ಲೀಡಿಂಗ್. ಮತ್ತೆ ಕರೆಕ್ಟಿಂಗ್ ದ ಫ್ರಾಕ್ಚರ್ಸ್, ಮಿಸ್ಹ್ಯಾಂಡ್ಲಿಂಗ್ ಇಂಜೂರ್ಡ್ ಪಾರ್ಟ್ಸ್. ಫ್ರಾಕ್ಚರ್ಸ್ ಅನ್ನ ನೀವೇ, ಮೂಳೆ ಮುರಿದೋಗಿದ್ರೆ ಅದನ್ನ ನೀವೇ ಸರಿ ಗೂಡ್ಸಕ್ ಹೋಗ್ತಕ್ಕಂಥದ್ದು, ಆ ಇಂಜೂರ್ಡ್ ಪಾರ್ಟ್ಸ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿರ್ತಕ್ಕಂಥದ್ದು. ಇದೆಲ್ಲ ಏನಾಗುತ್ತೆ, ಇಟ್ ಲೀಡ್ಸ್ ಟು ಮೋರ್ ಕಾಂಪ್ಲಿಕೇಶನ್ಸ್, ತುಂಬಾ ದೊಡ್ಡ ಹಾನಿ ಆಗೋದು. ಹಾಗಾಗಿ ಟು ಟೇಕ್ ಕೇರ್ ವೈಲ್ ಗಿವನ್ ಎ ಫಸ್ಟ್ ಏಡ್. ಪೇಷಂಟ್ಸ್ ಆಫ್ಟನ್ ಡೈ ಡ್ಯೂ ಟು ರಾಂಗ್ ಫಸ್ಟ್ ಮೆಥಡ್. ನಾವೇನಾದ್ರೂ ತಪ್ಪು ಮಾಡಿದ್ರೆ, ಈ ರೀತಿ ಹಾನಿಯನ್ನ ಮಾಡಿದ್ರೆ ಪೇಷಂಟ್ಸ್ ಸತ್ತೋಗ್ತಕ್ಕಂಥ ಸಾಧ್ಯತೆನೇ ಹೆಚ್ಚಿರುತ್ತೆ.
ಹಾಗಾಗಿ who may otherwise easily survive. Do not move the injured person unless the situation demands. ಕಾರಣಗಳಿಲ್ಲದೆ ಆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಶಿಫ್ಟ್ ಮಾಡಬೇಕು ಅಂದಾಗ ಮಾತ್ರ ಸಾಧ್ಯ ಆಗುವಂತ ಸಂದರ್ಭಗಳಲ್ಲಿ ಮಾತ್ರ ಶಿಫ್ಟ್ ಮಾಡಬೇಕು. ಇಲ್ಲಾಂದ್ರೆ ತುಂಬಾ ತೊಂದರೆ ಹೇಳಿದ್ನಲ್ಲ, ಪ್ರಾಣನೇ ಹೊರಟೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. It is best to make him lie wherever he is because of the patient has backache or neck injury. Moving him would cost more harm. ನೋಡಿ, ಬ್ಯಾಕ್ ಇಂಜುರಿ, ಬೆನ್ಮೂಳೆ ಮುರಿದೋಗಿರ್ತಕ್ಕಂಥದ್ದು, ಹೆಡ್ ಇಂಜುರಿ ಆಗಿರ್ತಕ್ಕಂಥದ್ದು, ಕತ್ತು ಮುರಿದೋಗಿರ್ತಕ್ಕಂಥದ್ದು, ನೆಕ್ ಇಂಜುರಿ ಆಗಿರ್ತಕ್ಕಂಥದ್ದು, ಇಂಥ ಸಂದರ್ಭಗಳಲ್ಲಿ ಈ ಎಚ್ಚರಿಕೆ, ಕೇರು ತುಂಬ ಜಾಸ್ತಿನೇ. ಅದರ್ವೈಸ್ ಹಾನಿ ಉಂಟಾಗುತ್ತೆ, ಪೇಷಂಟ್ಗೆ ಪ್ರಾಣ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. This does not mean do nothing. It means to make sure that to do something. The caregivers feel confident so the tiny could make matters. So ಹಾಗಾಗಿ ಇಲ್ಲಿ sure that to do something, ನಾವೇನಾದ್ರೂ ಒಂದು ಒಳ್ಳೆಯದನ್ನ ಮಾಡಬೇಕು, ಕೇರನ್ನ ಮಾಡಬೇಕಾಗುತ್ತೆ. ಸೊ ಆಗ ಆ ಮ್ಯಾಟರ್ಸ್ ವಿಲ್ ಬಿ ಸೇಫ್. ಇಫ್ ದ ಫಸ್ಟ್ ಏಡರ್ ಇಸ್ ನಾಟ್ ಕಾನ್ಫಿಡೆಂಟ್, ಆತನೇ ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಕರೆಕ್ಟ್ ಹ್ಯಾಂಡಿಂಗ್, ಇಟ್ ಈಸ್ ಬೆಟರ್ ನಾಟ್ ಟು ಇಂಟರ್ವೆನ್ಸ್ ಟು ಡೂ ಇಟ್. ಕಾನ್ಫಿಡೆಂಟ್ ಇಲ್ಲ ಅಂದಮೇಲೆ ಯಾವುದೇ ಕಾರ್ಯಗಳನ್ನ, ಅನ್ಲೆಸ್ ಅದರ್ವೈಸ್ ಯು ಡೋಂಟ್ ನೋ ಎನಿಥಿಂಗ್ ಇನ್ ಫಸ್ಟ್ ಏಡ್, ನಾಟ್ ಅಟೆಂಪ್ಟ್. ಕಾಲ್ ಹೆಲ್ಪ್, ಬೇರೆಯವರಿಂದ ಸಹಾಯವನ್ನ ನಾವು ಕೇಳಬೇಕಾಗುತ್ತೆ. And moving a trauma victim, especially an unconscious one, needs to be very careful assessment. Trauma means ಬಹು ಅಂಗಾಂಗಗಳ ವೈಫಲ್ಯ ಆಗಿರುತ್ತೆ, ಆತನಿಗೆ ಬೇರೆ ಬೇರೆ ಮಲ್ಟಿ ಆರ್ಗನ್ಸ್ ಅಫೆಕ್ಟ್ ಆಗಿರುತ್ತೆ. ಎಸ್ಪೆಷಲಿ ಕೋಮದಲ್ಲಿರ್ತಕ್ಕಂಥ ವ್ಯಕ್ತಿ, ಅನ್ಕಾನ್ಸಿಯಸ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ, ಅವ್ರಗಳ ಬಗ್ಗೆ ಮೂವ್ ಮಾಡಬೇಕಾದ್ರೆ ನಾವು ಕೇರ್ಫುಲ್ ಆಗಿ ಅಸೆಸ್ ಮಾಡಬೇಕಾಗುತ್ತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ರಿಮೂವಲ್ ಆಫ್ ಎಂಬಿಡೆಡ್ ಆಬ್ಜೆಕ್ಟ್ಸ್. ಸಪೋಸ್ ಆತನಿಗೆ ಏನೋ ಚುಚ್ಕೊಂಡ್ಬಿಟ್ಟಿದೆ, ಲೈಕ್ ನೈಫ್ ಇರ್ಬೋದು, ಮೊಳೆ ಇರ್ಬೋದು, ರಾಡ್ ಇರ್ಬೋದು, ವುಡ್ ಇರ್ಬೋದು, ಅಲ್ಲಿಂದ ತೆಗಿಲಿಕ್ಕೆ ಹೋಗ್ಬೋದು. ಫ್ರಮ್ ದ ವುಂಡ್ ಮೇ ಪ್ರಿಸಿಪಿಟೇಟ್ ಮೋರ್. ಯಾವಾಗ ನೀವು ಕೀಳ್ಲಿಕ್ಕೆ ಹೋಗ್ತೀರಿ ಅಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಆತನಿಗೆ ನೋವು ಜಾಸ್ತಿ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಆಲ್ವೇಸ್ ಇಟ್ ಇಸ್ ಬೆಟರ್ ಟು ಕಾಲ್ ಫಾರ್ ಹೆಲ್ಪ್. ನಾವು ಹೆಲ್ಪ್ಗೋಸ್ಕರ, ಮೆಡಿಕಲ್ ಅಸಿಸ್ಟೆಂಟ್ಗೋಸ್ಕರ ನಾವು ಕಾಲ್ ಮಾಡಿ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗುತ್ತೆ. ಮತ್ತೆ ಜೊತೆಗೆ ಈ ಅಪಘಾತ ಆಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಭರವಸೆಯನ್ನು ತುಂಬತಕ್ಕಂಥದ್ದು, ರೀಅಶ್ಯೂರೆನ್ಸ್. ಅರ್ಧ ವ್ಯಕ್ತಿ ಬದುಕ್ಬಿಡ್ತಾನೆ, ಅದರಲ್ಲಿ ಭರವಸೆಯನ್ನು ನಾವು ತುಂಬುತ್ತಾ ಹೋದ್ರೆ, reassurance the victim by speaking, encouraging with him. ನಿನ್ಗೆ ಏನೂ ಆಗ್ಲಪ್ಪ, ತೊಂದರೆ ಇಲ್ಲ, ಬದುಕ್ತಿಯಾ, ಚೆನ್ನಾಗಿದ್ಯಾ, ಸಣ್ಣದಾದ ಒಂದು ಗಾಯ ಆಗಿದೆ, ಈ ರೀತಿಯಾದಂಥ ಭರವಸೆಯನ್ನು ನಾವೇನ್ ಮಾಡಬೇಕು, ತುಂಬಬೇಕು. ಆಗೋಯ್ತು, ಇನ್ನೇನು ಕೈ ಮುರಿದೋಗಿದೆ, ಚೂರು ಕಟ್ಟಾಗ್ರೆ ಅಯ್ಯೋ ಮುರಿದೇ ಹೋಗಿದೆ, ಸತ್ತೇ ಹೋಗಿದ್ದಾನೆ ಅಂದ್ರೆ ಪಕ್ಕದೊಂದು ಸತ್ತ ಹೋಗಿದ್ದಾನೆ ಇವನು. ಸೊ ಇಟ್ ಈಸ್ ಇಂಪಾರ್ಟೆಂಟ್, ಅದರಲ್ಲಿ ಭರವಸೆಯನ್ನು ತುಂಬತಕ್ಕಂಥದ್ದು. ಇನ್ ಕೇಸ್ ಬ್ಲೀಡಿಂಗ್, ಸ್ಟಾಪ್ ದ ಬ್ಲೀಡಿಂಗ್. If the victim is bleeding, try to stop the bleeding by applying pressure over the injured part. Bleeding ಆಗ್ತಾ ಇದ್ರೆ ಇಂಜೂರ್ಡ್ ಪರ್ಸನ್ಸ್ಗೆ ಈಗ ಅಪ್ಪಿಟ್ಕೊಳ್ಳಿ, ರಕ್ತ ನಿಲ್ಲುತ್ತೆ, ಆತ ಬದುಕ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅಥವಾ ಬ್ಲಡ್ ಲಾಸ್ ಆದ್ರೆ ಅವನು ಪ್ರಜ್ಞಾನ ಸ್ಥಿತಿಗೆ ಹೋಗ್ತಾನೆ. ಅದರಲ್ಲಿ ಒಂದು ಗೋಲ್ಡನ್ ಅವರ್ಸ್ ಅಂತ ಇದೆ, ನಾವು ಪೇಷಂಟ್ ಅನ್ನ ಶಿಫ್ಟ್ ಮಾಡ್ತಕ್ಕಂಥದ್ದು. ಇಂಡಿಯಾ ಬೆಸ್ಟ್ ಟೆಕ್ನಾಲಜಿ ಮೇಡ್ ಅವೈಲಬಲ್ ಇನ್ ಹಾಸ್ಪಿಟಲ್ ಟು ಟ್ರೀಟ್ ಡೆವಾಸ್ಟಿಂಗ್ ಮೆಡಿಕಲ್ ಪ್ರಾಬ್ಲಮ್. ನಮ್ಮಲ್ಲಿ ಎಂಥದೇ ವಿನಾಶಕಾರಿ ಸಮಸ್ಯೆ ಇದ್ರೆ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ನೀಡಲಿಕ್ಕೆ ನಮ್ಮ ಆಸ್ಪತ್ರೆಗಳು, ನಮ್ಮ ದೇಶ ಅತ್ಯುತ್ತಮ ತಂತ್ರಜ್ಞಾನವನ್ನು ಹೊಂದಿದೆ. ಹಾಗಾಗಿ ಆ ವ್ಯಕ್ತಿಯನ್ನ ನಾವು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಏನ್ ಮಾಡ್ಬೇಕಾಗುತ್ತೆ, ಶಿಫ್ಟ್ ಮಾಡ್ಬೇಕಾಗುತ್ತೆ. ಈ ಉದಾಹರಣೆಗೆ ಹೆಡ್ ಇಂಜುರಿ ಅಥವಾ ಮಲ್ಟಿಪಲ್ ಟ್ರೋಮಾ, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಇಂಥ ಸಂದರ್ಭಗಳಲ್ಲಿ ನಮ್ಮ ದೇಶದಲ್ಲಿ ಅತ್ಯುತ್ತಮ ತಂತ್ರಜ್ಞಾನ ಇದೆ. ಆದ್ರೆ ಏನ್ ಮಾಡ್ಬೇಕು, ಆ ವ್ಯಕ್ತಿಯನ್ನು ಆದಷ್ಟು ಬೇಗ ನಾವು ಅಲ್ಲಿಗೆ ಶಿಫ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದನ್ನು ನಾವು ಗೋಲ್ಡನ್ ಅವರ್ಸ್ ಅಂತ ಕರಿತೀವಿ. ಬಟ್ ಪೇಷಂಟ್ ಆಫ್ಟರ್ ಟು ಡೂ ಪೂರ್ಲಿ ಬಿಕಾಸ್ ದೇ ಡು ನಾಟ್ ಕ್ಯಾನ್ ಅಸೆಸ್ ದಟ್ ದ ಟೆಕ್ನಾಲಜಿ ಇನ್ ಟೈಮ್. ಆ ಟೆಕ್ನಾಲಜಿನ, ತಂತ್ರಜ್ಞಾನದ ಸೌಲಭ್ಯವನ್ನ ಪಡ್ಕೊಳ್ಳಿಕ್ಕೆ ನಾವು ಇನ್ ಟೈಮ್ಗೆ ತಲುಪಲಿಕ್ಕಾಗಲ್ಲ. ಇದರಲ್ಲಿ ನಾವು ಒಂದು ಸ್ವಲ್ಪ ಹಿಂದುಳಿದ್ಬಿಟ್ಟಿದ್ದೀವಿ.
ಈಗೆಲ್ಲ 108 ಆಂಬುಲೆನ್ಸ್ ಇದೆ, ಬೇರೆ ಬೇರೆಯಾದಂಥ ವ್ಯವಸ್ಥೆ ಇದೆ, ಮೊಬೈಲ್ ಫೋನ್ಸ್ ಇದೆ, ಏರ್ ಲಿಫ್ಟಿಂಗ್ ಇದೆ, ಏರ್ ಲಿಫ್ಟ್ ಮಾಡ್ತಾರೆ ಹೆಲಿಕಾಪ್ಟರ್ನಲ್ಲಿ. ಈ ಎಲ್ಲ ಅವಕಾಶಗಳು ಇರೋದ್ರಿಂದ ನಮಗೆ ತುಂಬಾ ಈ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ವ್ಯಕ್ತಿಯನ್ನ ಉಳಿಸಲಿಕ್ಕೆ ಅವಕಾಶಗಳು ಜಾಸ್ತಿ. ಹಾಗಾಗಿ ದ ರಿಸ್ಕ್ ಆಫ್ ಡ್ರೈವಿಂಗ್ ಫ್ರಮ್ ದೀಸ್ ಕಂಡೀಷನ್ಸ್ ಇಸ್ ಗ್ರೇಟರ್ ಇನ್ ದ ಫಸ್ಟ್ 30 ಮಿನಿಟ್. ಈ ಮೊದಲ 30 ನಿಮಿಷ, ಅರ್ಧ ಗಂಟೆ ಏನಿದೆ, ಇದನ್ನೇ ನಾವು ಗೋಲ್ಡನ್ ಅವರ್ಸ್ ಅಂತ. ಈ 30 ನಿಮಿಷದಲ್ಲಿ ನಾವು ಯಾವ ರೀತಿ ಹ್ಯಾಕ್ ಮಾಡ್ತೀವಿ, ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತೀವಿ ಅನ್ನೋದ್ರ ಮೇಲೆ ವ್ಯಕ್ತಿಯ ಜೀವ ನಿಂತಿರುತ್ತೆ. ಸೊ ದಿಸ್ ಇಸ್ ದ ಗೋಲ್ಡನ್ ಅವರ್ಸ್, ಫಸ್ಟ್ 30 ಮಿನಿಟ್ಸ್. This period is referred to as a golden period. By the time the patient reaches the hospital, they would have passed that critical period. ಈ 30 ನಿಮಿಷದ ಒಳಗಡೆ ನಾವೇನಾದ್ರೂ ಪೇಷಂಟ್ ಅನ್ನ ಹಾಸ್ಪಿಟಲ್ಗೆ ರೀಚ್ ಮಾಡಿದ್ರೆ ಆತ ಬದುಕತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಫಸ್ಟ್ ಏಡ್ ಕೇರ್ ಕಮ್ ಹ್ಯಾಂಡಿ ಟು ಸೇವ್ ಲೈಫ್. ಜೀವ ಉಳಿಸಲು ಈ ಪ್ರಥಮ ಚಿಕಿತ್ಸೆ ಆರೈಕೆ ಸೂಕ್ತವಾಗಿದೆ. It helps to get the nearest emergency room as quickly as possible to the safe handling and transportation. ಹಾಗಾಗಿ ವ್ಯಕ್ತಿಯನ್ನ ಸೇಫ್ ಆಗಿ ಹ್ಯಾಂಡಲ್ ಮಾಡಿಕೊಂಡು ಆತನನ್ನ ಸಾಗಾಣೆಯನ್ನು ಮಾಡ್ತಕ್ಕಂಥದ್ದು ನಿಯರೆಸ್ಟ್ ಮೆಡಿಕಲ್ ಸೆಂಟರ್ಗೆ ಒಂದು ಉತ್ತಮವಾದಂತಹ ಕಾರ್ಯ ಆಗಿದೆ ಫಸ್ಟ್ ಏಡ್ ಅದು. The shorter the time, the more likely the best treatment applied. ಎಷ್ಟು ಬೇಗ ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟು ಒಳ್ಳೆ ಚಿಕಿತ್ಸೆ ಆತ ವ್ಯಕ್ತಿಗೆ ಸಿಗುತ್ತೆ, ಆತ ಬದುಕತಕ್ಕಂಥ ಸಾಧ್ಯತೆ ತುಂಬಾ ಹೆಚ್ಚಾಗುತ್ತೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟಿಗೆ ನೈರ್ಮಲ್ಯವನ್ನು ಕಾಪಾಡ್ಕೊಳ್ಬೇಕು. ಇವೆಲ್ಲ ರೂಲ್ಸ್ ನಾವೇನೇನು ಹೇಳ್ತಾ ಇದ್ದೀನಿ ಇದೆಲ್ಲ ಫಸ್ಟ್ ಏಡರ್ ಮನಸ್ಸಿನಲ್ಲಿ ಇಟ್ಕೋಬೇಕು. ದಿಸ್ ಆರ್ ಆಲ್ ದ ರೂಲ್ಸ್, ಕೆಲವು ನಿಯಮಗಳು. ನೈರ್ಮಲ್ಯವನ್ನು ಕಾಪಾಡ್ಕೊಳ್ಬೇಕು, ಮೈಂಟೈನ್ ಹೈಜೀನ್. This is most importantly, first aider need to wash hands and dry before giving first aid treatment to the patient or wear gloves in order to prevent infections. First aid ಮಾಡ್ತಕ್ಕಂಥವ್ನು ಕೈ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಮತ್ತೆ ಸಾಧ್ಯವಾದರೆ ಗ್ಲೌಸ್ ಇದ್ರೆ ಗ್ಲೌಸ್ ಹಾಕೊಂಡು ಟ್ರೀಟ್ಮೆಂಟ್ ಅನ್ನ ಮಾಡಬೇಕು. ಕ್ಲೀನಿಂಗ್ ಅಂಡ್ ಡ್ರೆಸ್ಸಿಂಗ್. ಆಲ್ವೇಸ್ ಕ್ಲೀನ್ ದ wound thoroughly before applying the bandage. Lightly wash the wound with clean water. ಏನೋ ಗಾಯ ಆಗಿದ್ರೆ ಅದಕ್ಕೆ ಬೇರೆ ಯಾವುದರಿಂದನೋ ವಾಶ್ ಮಾಡಬಾರ್ದು. ನೀರು, ಸ್ವಚ್ಛವಾದ ನೀರಿನಿಂದ ಅದನ್ನ ವಾಶ್ ಮಾಡಿ ಲೈಟ್ ಆಗಿ ಅದನ್ನ ಬ್ಯಾಂಡೇಡ್ ಅನ್ನ ಮಾಡಬೇಕು. ನಾಟ್ ಯೂಸ್ ಲೋಕಲ್ ಮೆಡಿಕೇಶನ್ ಅಂದ ಕಟ್ಸ್ ಆರ್ ಓಪನ್. ಏನೋ ಗಾಯ ಆಗಿದೆ ಅಂದ್ರೆ ಖಾರದ ಪುಡಿ ಮೆತ್ಕೊಡೋದು, ಮಣ್ಣು ಮೆತ್ಕೊಡೋದು, ಅಥವಾ ಏನೋ ಒಂದು ಎಲೆ ಹಾಕ್ಕೊಡೋದು, ಬೇರೆ ಏನೋ ಮೆಟೀರಿಯಲ್ ಡಸ್ಟ್ ಅದು ಇದು ಹಾಕ್ಕೊಡೋದು, ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅನ್ಲೆಸ್ ಅದರ್ವೈಸ್ ಥರೋ ನಾಲೆಡ್ಜ್, ಡು ನಾಟ್ ಡೂ ಲೋಕಲ್ ಮೆಡಿಕೇಶನ್ಸ್ ಆರ್ ಕಟ್ ಅಂಡ್ ವೂಂಡ್ಸ್. ಗಾಯ ಆಗಿರ್ತಕ್ಕಂಥ ಸ್ಥಳಗಳಿಗೆ ದೇ ಆರ್ ಮೋರ್ ಇರಿಟೇಟಿಂಗ್ ಟು ಟಿಶ್ಯೂ. ಅದನ್ನ ಒಳಗಿರತಕ್ಕಂಥ ಅಂಗಾಂಶಗಳು ಏನಿರುತ್ತೆ ಟಿಶ್ಯೂಗೆ, ಗಾಯಕ್ಕೆ ತುಂಬಾ ಇರಿಟೇಟ್ ಆಗುತ್ತೆ, ತುಂಬಾ ನೋವಾಗುತ್ತೆ. ಸರಳವಾಗಿ ಏನ್ ಮಾಡಿ ಅದನ್ನ ವಾಶ್ ಮಾಡಿ, ಸಾಧ್ಯವಾದರೆ ಬ್ಯಾಂಡೇಜ್ ಹಾಕಿ ಸಿಪ್ ಮಾಡ್ತಕ್ಕಂಥದ್ದು ಉತ್ತಮವಾದ ಕೆಲಸ. ಇಟ್ ಈಸ್ ಇಂಪಾರ್ಟೆಂಟ್. ಮಕ್ಕಳೇ, ಇಲ್ಲಿವರೆಗೆ ನಿಮಗೆ ಫಸ್ಟ್ ಏಡ್ ಅಂದ್ರೆ ಏನು, ABC ಅಂದ್ರೆ ಏನು, ಯಾವ್ಯಾವ ರೂಲ್ಸ್ ಇದೆ, ಕೀ ಏಮ್ಸ್ ಇನ್ ಫಸ್ಟ್ ಏಡ್ ಏನು, ಎಲ್ಲ ವಿಷಯಗಳನ್ನು ತಿಳಿಸಿದ್ದೀನಿ. ಇದರಲ್ಲಿ ಕೆಲವು ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೂ ಕೂಡ ಬರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಅವುಗಳನ್ನು ನೋಡ್ತಾ ಹೋಗೋಣ. ಸೊ ವಾಟ್ ಇಸ್ ದ ಇಮಿಡಿಯೇಟ್ ಲೈಫ್ ಸೇವಿಂಗ್ ಪ್ರೊಸೀಜರ್? ಫಸ್ಟ್ ಏಡ್, ಟ್ರೀಟ್ಮೆಂಟ್, ಇಂಟೆನ್ಸಿವ್ ಕೇರ್, ಮೆಡಿಕಲ್ ಟ್ರೀಟ್ಮೆಂಟ್. ಯಾವುದು? ಸೊ A is the correct answer. First aid is the immediate life-saving procedure. What stand for A in ABC? ABC ನಲ್ಲಿ ಏನು? A ಏನು ಹೇಳುತ್ತೆ? ಉಸಿರಾಟದ ಮಾರ್ಗ. ಏನಂತ ಕರಿತೀವಿ ಅದಕ್ಕೆ? 4 ಇದೆ. C is the correct answer. Airway. A for airway, B for breathing, C for circulation. ಇಲ್ಲಿ C is the correct answer. ಮುಂದಿನ ಪ್ರಶ್ನೆ. What stand for B in ABC? ಬಿ ಏನ್ ಹೇಳುತ್ತೆ ಮಕ್ಕಳ? ಇಲ್ಲಿರೋದೆಲ್ಲ ಬಿನೇ, ಆದ್ರೆ ಕರೆಕ್ಟ್ ಆನ್ಸರ್ ದಟ್ ಇಸ್ ಬ್ರೀತಿಂಗ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಸ್ಟ್ಯಾಂಡ್ ಫಾರ್ ಸಿ? ಎಲ್ಲ ಎಕ್ಸಾಮ್ ನಲ್ಲಿ ನಿಮ್ಗೆ ಕೇಳ್ತಾರೆ, ಹಾಗಾಗಿ ನೆನಪಲ್ಲಿ ಇಟ್ಕೋಬೇಕು. ಸಿ ಏನ್ ಹೇಳುತ್ತೆ? ಕೇರ್, ಕಂಫರ್ಟ್, ಸರ್ಕ್ಯುಲೇಷನ್, ಸರ್ಕಮ್ಸ್ಟೆನ್ಸಸ್. ಸರ್ಕ್ಯುಲೇಷನ್ಸ್. ಸಿ ಫಾರ್ ಸರ್ಕ್ಯುಲೇಷನ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಸ್ಟ್ಯಾಂಡ್ ಫಾರ್ ABC ಇನ್ ದ ಫಸ್ಟ್ ಏಡ್? ಪೂರ್ತಿ ಕೇಳ್ಬಿಟ್ಟಿದೆ ನೋಡಿ, ಯಾವ ತರ ಬೇಕಾದ್ರೂ ಕೇಳ್ಬೋದು, ಎಲ್ಲ ಸರಿಯಾಗಿ ಕಾಣಿಸುತ್ತೆ. ಎಲ್ಲದರಲ್ಲೂ ABC ಇದೆ. ಕರೆಕ್ಟ್ ಒನ್ ಈಸ್ ಏರ್ವೇ, ಬ್ರೀತಿಂಗ್, ಸರ್ಕ್ಯುಲೇಷನ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ.
ವಾಟ್ ಇಸ್ ದ ಪೀರಿಯಡ್ ಆಫ್ ಗೋಲ್ಡನ್ ಅವರ್ಸ್ ಇನ್ ಟ್ರೀಟಿಂಗ್ ದ ಸೀರಿಯಸ್ ಕಂಡೀಷನ್ಸ್ ಆಫ್ ದ ಕ್ವಶನ್ಸ್? ಗೋಲ್ಡನ್ ಅವರ್ಸ್ ಅಂದ್ರೆ ಎಷ್ಟು? 30 minutes. That is, C is the correct answer. First 30 minutes is the golden hours. C is the correct answer. ಮಕ್ಕಳೇ, ಇಲ್ಲಿವರೆಗೆ ನಿಮಗೆ ಫಸ್ಟ್ ಏಡ್ ಬೇಸಿಕ್ಸ್ ಬಗ್ಗೆ ಹೇಳಿದ್ದೀನಿ. ಮುಂದಿನ ತರಗತಿಯಲ್ಲಿ CPR ಕಾರ್ಡಿಯೋ ಪಲ್ಮನರಿ ರೆಸಿಪಿಟೇಷನ್ಸ್ ಬಗ್ಗೆ ತರಗತಿಯನ್ನು ನಾನು ತಿಳಿದುಕೊಳ್ತೀನಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಇದಕ್ಕೆ ಹೆಚ್ಚಿನ ಮಾಹಿತಿಗೆ ಫಸ್ಟ್ ವೀಕ್ನಲ್ಲಿ ಫಸ್ಟ್ ವೀಕ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ, ನೀವು ಅಲ್ಲಿ ರೆಫರ್ ಮಾಡಬಹುದು. ಧನ್ಯವಾದ.